ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ, ಯಾರೆಲ್ಲ ನನ್ನ ಡೈಲಿ ವ್ಲಾಗ್ಗೆ ಕಾಯ್ತಿದ್ರೋ ನಿನ್ನೆ ಅಪ್ಲೋಡ್ ಮಾಡದ್ಮೇಲೆ ತುಂಬಾನೇ ಚೆನ್ನಾಗಿ ವ್ಯೂಸ್ ಬಂದಿದೆ. ಅದ್ರಲ್ಲೇ ಗೊತ್ತಾಗ್ತಿದೆ ಎಷ್ಟು ಜನ ನನ್ನ ಡೈಲಿ ವ್ಲಾಗ್ಗೆ ಮಿಸ್ ಮಾಡ್ಕೊಂತಿದ್ರಿ ಅಂತ. ಮತ್ತೆ ಹೇಳ್ತಿದ್ದಾಳೆ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ನನಗೆ ಅಷ್ಟು ಖುಷಿ ಆಗ್ತಿದೆ, ಹೇಗೆ ಹೇಳ್ಕೋಬೇಕು, ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಕೊನೆವರೆಗೂ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲಿರ್ಲಿ ಅಂತ ಕೇಳ್ಕೊಳ್ಳೋದಿಕ್ ಇಷ್ಟ ಪಡ್ತೀನಿ. ನಾನು ಇನ್ನು ಹೆಚ್ಚದಾಗಿ ಹೇಳ್ಬೇಕು ಅಂತಂದ್ರೆ ಎಷ್ಟೋ ಹೆಣ್ಮಕ್ಳುಗಳು ಕಂಪಲ್ಸರಿ ಒಂದು ವಿಡಿಯೋನು ಮಿಸ್ ಮಾಡದಂತೆ ನನ್ನ ವ್ಲಾಗ್ ಆಗಿರ್ಬೋದು, ರೀಲ್ಸ್ ಅಪ್ಲೋಡ್ ಆಗಿರ್ಬೋದು ಅಥವಾ ಪೋಸ್ಟ್ ಆಗಿರ್ಬೋದು ಕಂಪಲ್ಸರಿ ಮಿಸ್ ಮಾಡದೆ ನೋಡ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಇದೇ ರೀತಿ ಕೊನೆವರೆಗೂ ಸಪೋರ್ಟ್ ಮಾಡಿ. ಮತ್ತೆ ಎಷ್ಟೋ ಹೆಣ್ಮಕ್ಳಿಗೆ ಇದು ರಿಲೇಟೇಬಲ್ ಅಂತ ಅನ್ಸುತ್ತೆ. ಮೇ ಬಿ ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಅಥವಾ ರೀಲ್ಸ್ ಮಾಡ್ಬೇಕಾದ್ರೆ, ಫಂಕ್ಷನ್ ಹೋಗ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ರೆಡಿ ಆಗಿರ್ತೀವಿ. ರೆಡಿಯಾಗಿ ಹೋಗ್ಬೇಕಾದ್ರೂ ಕೂಡ ಇರಿಟೇಷನ್ ಅನ್ಸಲ್ಲ. ಫಂಕ್ಷನ್ ಹೋಗಿ ಅರ್ಧ ಗಂಟೆ ಮುಕ್ಕಾಲ್ ಅವರ್ ಆಯ್ತಿದ್ದಂಗೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಎಷ್ಟೊತ್ತಿಗೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತೀನಿ, ಎಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಎಷ್ಟೋ ಹೆಣ್ಮಕ್ಳಿಗೆ ಈ ರೀತಿ ಅನ್ಸುತ್ತೆ. ಬಟ್ ನನಗೆ ಯಾವ ರೀತಿ ಅಂದ್ರೆ, ಫಂಕ್ಷನ್ಗೆಲ್ಲ ರೆಡಿ ಆಗೋದ್ರೆ ನನ್ಗೆ ಏನು ಇರಿಟೇಷನ್ ಆಗಲ್ಲ. ಈ ರೀಲ್ಸ್ ಮಾಡೋದಕ್ಕೋಸ್ಕರ ರೆಡಿ ಆದಾಗ್ಲೇ ನನಗೆ ಜಾಸ್ತಿ ಇರಿಟೇಷನ್. ಎಷ್ಟೊತ್ತಿಗೆ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳ್ದಿ ಫ್ರೆಶ್ ಅಪ್ ಆಗಿ ಕುತ್ಕೋತೀನೋ ಅಂತ ಕಾಯ್ತಿರ್ತೀನಿ ನಾನು. ನಾವು ಒನ್ ಟೈಮ್ ಈ ರೀತಿ ರೆಡಿ ಆಗಿ ವಿಡಿಯೋ ಶೂಟ್ ಮಾಡೋದಕ್ಕೆ ಇಷ್ಟೊಂದು ಇರಿಟೇಷನ್ ಮಾಡ್ಕೊಂತೀವಿ. ಆದ್ರೆ ಪಾಪ ಬೆಳಿಗ್ಗೆ ಸಂಜೆ ಗಂಟ ಆಫೀಸ್ ವರ್ಕರು ಇದೇ ರೀತಿ ಅಫಿಷಿಯಲ್ ಆಗಿ ರೆಡಿ ಆಗಿ ಹೋಗ್ಬೇಕಾಗಿರುತ್ತೆ. ಪಾಪ ಅವ್ರಿಗೆ ಇನ್ನೆಷ್ಟು ಇರಿಟೇಷನ್ ಆಗ್ಬೇಡ. ಹೋಮ್ ಮೇಡ್ ಫೇಸ್ ಪ್ಯಾಕ್ ರೆಮಿಡಿನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ತುಂಬಾ ಡಿಲೇ ಆಗೋಗಿದೆ. ಮತ್ತೆ ನನಗೆ ಟೈಮು ಕೂಡ ಸಿಕ್ಕಿರ್ಲಿಲ್ಲ, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ. ದಯವಿಟ್ಟು ಕ್ಷಮಿಸಿ. ಆದಷ್ಟು ಬೇಗ ಆ ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೋಸ್ಕರ. ಹಾಗೆ ಇವತ್ ಬನ್ನೂರ್ಗೆ ಹೋಗಿದ್ವಿ. ತುಂಬಾ ದಿನಾನೇ ಆಗೋಗಿತ್ತು ನಮ್ ಬನ್ನೂರ್ನ ತಿರ್ಗಾಡಿ. ಸೊ ಅದಕ್ಕೇನೆ ಸ್ವಲ್ಪ ಐಟಮ್ಸ್ ಗಳು ಮನೆಗ್ ತರಬೇಕಾಗಿತ್ತು. ಅದರಿಂದಾಗಿ ಬನ್ನೂರ್ಗೆ ಹೋಗಿದ್ವಿ. ಹಾಗೆ ಹೋಟೆಲ್ಗೂ ಕೂಡ ಹೋಗಿ, ನಮ್ ಬನ್ನೂರಲ್ಲಿ ಜಾಸ್ತಿ ವೆಜ್ ಹೋಟೆಲ್ ಇಷ್ಟ ಆಗೋದು ಉಡುಪಿ ಶ್ರೀನಿವಾಸ್ ಹೋಟೆಲ್ ಮತ್ತೆ ಬನ್ನೂರ್ ಟಿಫಾನಿಸ್. ಇವೆರಡಂದ್ರೆ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅಡಿಗೆನೂ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಎರಡು ಹೋಟೆಲ್ ಅಲ್ಲೂ ಕೂಡ. ಮತ್ತೆ ನಾನ್ ವೆಜ್ ಹೋಟೆಲ್ ಯಾವ್ದು ಇಷ್ಟ ಅಂತಂದ್ರೆ ಆಲ್ ಟೈಮ್ ಫೇವ್ರೆಟ್ ರಾಮಸ್ವಾಮಿ ಹೋಟೆಲ್. ಇದು ಅಂತಂದ್ರೆ ನನ್ಗೆ ತುಂಬಾ ಇಷ್ಟ. ಯಾಕೆ ಅಂತಂದ್ರೆ ಅಷ್ಟು ಚೆನ್ನಾಗಿ ಬಿರಿಯಾನಿ ಮಾಡ್ತಾರೆ ಅಲ್ಲಿ. ನಮ್ಮ ಫಾಲೋವರ್ ಯಾರಾದ್ರೂ ಬನ್ನೂರ್ ಸೈಡ್ ಬಂದಾಗ ಈ 3 ಹೋಟೆಲ್ ಅಲ್ಲೂ ಕೂಡ ಊಟನ ಟ್ರೈ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದ್ಸರಿ ಟೇಸ್ಟ್ ಮಾಡಿ ಸಾಕು. ನಾನು ಊಟನ ಫುಲ್ ಮೀಲ್ಸ್ ತಗೊಂಡಿದ್ದೆ. ಹಾಗೆ ನಮ್ಮ ರೀಲ್ಸ್ ವಿಡಿಯೋಸ್ ನೋಡ್ಕೊಂಡು ಊಟ ಮಾಡ್ಕೊಂಡು ಮನೆ ಕಡೆಗೆ ಹೊರಟಿ ಬಂದ್ವಿ.